ಈಗ ಸರ್ಕಾರ ಬಯಸ್ತಾ ಇರೋದೇನು? ಕುಡುಕರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತನ, ಕುಡಿತದ ಪ್ರಮಾಣ ಜಾಸ್ತಿ ಆಗಬೇಕು ಅಂತ? ಇದರಲ್ಲಿ ಕುಡುಕರ ಸಂಖ್ಯೆಯನ್ನು ಜಾಸ್ತಿ ಮಾಡಬಾರ್ದು ಅಂತಲೂ ಕೂಡ ಸರ್ಕಾರದ ಇದೆ, ಯಾವುದು ಅದರ ಒಂದು ಯೋಚನೆ ಕೂಡ ಅದೇ ರೀತಿ ಇದೆ. ಆದರೆ ಕುಡುಕರ ಸಂಖ್ಯೆ ಜಾಸ್ತಿ ಆಗದೆ ಇದ್ರೆ ಕುಡಿತದ ಈ ದರವು ಕೂಡ ಅಲ್ಲ, ಲಾಜಿಕ್ ಸೆಟ್ ಆಗಲ್ವಲ್ಲ. ಲಾಜಿಕ್ ಸೆಟ್ ಆಗಲ್ಲ. ಅಂದ್ರೆ 1 ಕ್ವಾರ್ಟರ್ ಕುಡಿತಿದ್ದವನು 4 ಕ್ವಾರ್ಟರ್ ಕುಡಿಲಿ ಅಂತ ಸರ್ಕಾರ ಹೇಳ್ತಾ ಇರೋದು. ಹೌದು. ಈಗ ಅಲ್ಲಿ ಏನಾಗಿದೆ, ರಾಜಸ್ವ ದೃಷ್ಟಿಯಿಂದ ಕುಡಿತ ಜಾಸ್ತಿ ಆಗಬೇಕು, ಆದರೆ ಸಾಮಾಜಿಕ ಕಳಕಳಿಯಿಂದ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ನೋಡಿದಾಗ ಕುಡಿತ ಕಡಿಮೆ ಆಗಬೇಕು. ಇದು ಡ್ಯುಯಲ್ ಸಿಸ್ಟಮಲ್ಲಿ ನಡೆಯೋದ್ರಿಂದ ನಾವು ರಾಜಸ್ವ ನಿರೀಕ್ಷೆಯನ್ನು ಕೂಡ ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ಅನಿವಾರ್ಯವಾಗಿ ಒಂದು 40,000 ಕೋಟಿಯಷ್ಟು ಬೇಕೇ ಬೇಕು, ಇಲ್ಲದಿದ್ದರೆ ಸರ್ಕಾರದ ಯೋಜನೆಗೂ ಕೂಡ ಕಾರ್ಯಗತ ಆಗೋದಿಲ್ಲ. ಸೊ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಿವಾರ್ಯವಾಗಿ ಎಲ್ಲೆಲ್ಲಿ ಕುಡಿಯೋರಿಗೆ, ಗ್ರಾಹಕರಿಗೆ ಏನೇನು ಬೇಕು, ಅವರಿಗೆ ವ್ಯವಸ್ಥಿತವಾಗಿ ಏನೇನು ಬಂದರೆ ಒಳ್ಳೆಯ ವ್ಯಾಪಾರ ದೃಷ್ಟಿಯಿಂದ ಏನು ಮಾಡಬೇಕು ಎಲ್ಲವನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಅನಿವಾರ್ಯವಾಗಿ ಒತ್ತಡ ಅಂತ ಹೇಳಿದ್ರಿ, ಯಾವ ರೀತಿ ಒತ್ತಡ ಆಗ್ತಾ ಇದೆ ಅಬಕಾರಿ ಇಲಾಖೆಯಿಂದ? ಒತ್ತಡ ಅಂತಂದ್ರೆ ಹೆಂಗೆ ಒತ್ತಡ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ರೂಪಾಯಿಯ ಒಂದು ಸ್ಟಾಕನ್ನು ಒಬ್ಬ ವ್ಯಕ್ತಿ ತಗೊಳ್ತಾನೆ ಅಂದರೆ ಅವನ ಅಂಗಡಿಗೆ, ಒಂದು ಅಂಗಡಿಗೆ ಅಂತ ಇಟ್ಕೊಳ್ಳಿ, ಒಂದು ತಿಂಗಳಿಗೆ ನೀವು 1 ಕೋಟಿ ವ್ಯಾಪಾರವನ್ನು ಈ ವರ್ಷ ಮಾಡಿದರೆ, ಕಳೆದ ವರ್ಷ 1,05,00,000 ರೂಪಾಯಿ ಅವನ ಅಂಗಡಿಯಲ್ಲಿ ವ್ಯಾಪಾರ ಆಗಿರ್ತದೆ. ಆ 5 ಲಕ್ಷದ ಕೊರತೆ ಆಗ್ತದೆ. ಮತ್ತು ಇಲ್ಲಿಯ ಒಂದು ಎಕ್ಸ್ಟ್ರಾ ಒಂದು 10% ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆವಾಗ 1,15,00,000 ಅವನು ಪರ್ಚೇಸ್ ಮಾಡಿದರೆ ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ಕಳೆದ ವರ್ಷ ಅಷ್ಟಾಗಿದೆ, ಅದರಿಂದ ಒಂದು 10% ಜಾಸ್ತಿ ಆಗಬೇಕು ಅಂತ ಗುರಿ ಕೊಡ್ತಾರೆ. ಸೊ ಆವಾಗ ಏನಾಗ್ತದೆ, 15 ಲಕ್ಷದಷ್ಟು ಏನು ಇದಿದೆ ಮದ್ಯವನ್ನು ಅವನು ಅನಿವಾರ್ಯವಾಗಿ ಅದನ್ನು ತಗೊಂಡು ಅಂಗಡಿಯಲ್ಲಿ ಇಡಬೇಕಾಗ್ತದೆ. ಅವನು ಬಂಡವಾಳ ಜಾಸ್ತಿ ಬೇಕು, ಆ ಒತ್ತಡ ಇದೆ. ಅದಕ್ಕೂ ಮೇಲಾಗಿ ಏನಾಗಿದೆ, ಈಗ 1 ಕೋಟಿಯಷ್ಟು ಕಳೆದ ವರ್ಷ ಮಾಡಿದರೆ 1 ಕೋಟಿಯಷ್ಟು ಈಗ ವ್ಯಾಪಾರ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮೈನಸ್ ಆಗಿದೆ, ಮದ್ಯ ವ್ಯಾಪಾರ ಮೈನಸ್ ಆಗ್ತಾ ಇದೆ. ಜಸ್ಟ್ ಮಾತನಾಡೋಣ, ಇದಕ್ಕೇನು ಕಾರಣ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ. ಈಗ ನಮ್ಮ ಜೊತೆಗೆ ಬೆಂಗಳೂರು ಮದ್ಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಲೋಕೇಶ್ ಅವರು ಕೂಡ ಜಾಯ್ನ್ ಆದರು. ಲೋಕೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೆಗಡೆ ಅವರು ಮಾತನಾಡ್ತಾ ಹೇಳಿದ್ರು, ಒತ್ತಡ ಇದೆ, ವಿಪರೀತ ಒತ್ತಡ ಇದೆ ಅಬಕಾರಿ ಇಲಾಖೆಯಿಂದ, ಸೇಲ್ಸ್ ಜಾಸ್ತಿ ಮಾಡಿ ಅಂತ. ಹೌದಾ? ಅದು ಯಾವ ರೀತಿ? ಬೆಂಗಳೂರಲ್ಲಿ ಹೆಂಗೆ? ಸತ್ಯವಾದ ಮಾತು ಸರ್. ಅದು ಹೇಗೆ ಅಂತಂದ್ರೆ, ಈಗ ಆಂಧ್ರದಲ್ಲಿ ಮೊದಲು ಡ್ಯೂಟಿ ಕಮ್ಮಿ ಇತ್ತು ಸರ್, ಡ್ಯೂಟಿ ಜಾಸ್ತಿ ಇತ್ತು. ಅದರಿಂದ ನಮ್ಮಲ್ಲಿ ಕರ್ನಾಟಕದಿಂದ ಬಾರ್ಡರ್ ಅಲ್ಲಿ ಹೋಗ್ತಾ ಇತ್ತು, ಅದು ನಿಂತೋಗಿದೆ. ಮತ್ತೆ ಅವರು ಅಕ್ಕಪಕ್ಕ ರಾಜ್ಯಗಳಿಗೆ ಟ್ಯಾಲಿ ಮಾಡೋಕ್ಕೋಸ್ಕರ ಇಲ್ಲಿ ಡ್ಯೂಟಿನ ಈಗ 2-3 ವರ್ಷದಿಂದ ಯಥೇಚ್ಛವಾಗಿ ಒಂದು 50% ಡ್ಯೂಟಿ ರೈಸ್ ಮಾಡ್ಬಿಟ್ಟಿದ್ದಾರೆ. ಡ್ಯೂಟಿ ರೈಸ್ ಮಾಡ್ಲಾಗಿ ಎಲ್ಲ ಡ್ರಗ್ಸ್ ಹೋಗ್ತಾ ಇದ್ರೆ ಯೂತ್ಸ್ ಎಲ್ಲ. ಈಗ ಎಲ್ಲ ಕಾಲೇಜ್ಗಳು ಪಕ್ಕ ಎಲ್ಲ 25 ರೂಪಾಯಿ 30 ರೂಪಾಯಿಗೆ ಡ್ರಗ್ಸ್ ಸಿಗ್ತಾ ಇದೆ ಸರ್. ಪೆಟ್ಟಿ ಅಂಗಡಿಗಳಿಗೆ ಯೂತ್ಸ್ ಎಲ್ಲ ಕನ್ವರ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಏನಾಗಾದ್ರೆ ಡ್ಯೂಟಿ ರೈಸ್ ಮಾಡಿ ನಮಗೆ ಬೇರೆ ರಾಜ್ಯಗಳಿಗೆಲ್ಲ ಮಾಲ್ ಹೋಗ್ತಾ ಇದೆಲ್ಲ ನಿಂತೋಗಿರೋದ್ರಿಂದ, ಇಲ್ಲಿ ಕಮ್ಮಿ ಆಗಿರೋದ್ರಿಂದ ಸೇಲ್ಸು ಈಗ ನಮಗೆ ಒತ್ತಡ ತರ್ತಾ ಇದ್ದಾರೆ ನಮ್ಮ ರಿಟೇಲರ್ಗಳಿಗೆ. ಈಗ ಲೋಕೇಶ್ ಅವರೇ, ಒತ್ತಡ ತಂದ್ರೆ ಏನ್ ಮಾಡ್ತೀರಿ ನೀವು? ಈಗ ಜನರನ್ನ ಬಲವಂತವಾಗಿ ಕುಡಿಸೋದಕ್ಕಂತೂ ಆಗಲ್ಲ, ಕುಡಿಯಪ್ಪ ಅಂತ ನೀವು ಮಾರ್ಕೆಟಿಂಗ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಏನ್ ಮಾಡ್ತೀರಿ ಮತ್ತೆ ಒತ್ತಡ ಬಂದ್ರೆ? ಸರ್, ಒಂದು ಕಡೆ ನೀವು ಮದ್ಯಪಾನ ನಿಷೇಧ, ಮದ್ಯ ಕುಡಿಯೋರು ಕಮ್ಮಿ ಆಗ್ಬೇಕು ಅಂತ ಹೇಳಿಕೆ ಕೊಡ್ತಾರೆ ಸರ್ಕಾರ. ಒಂದ್ ಕಡೆ ಪ್ರೋತ್ಸಾಹ ಕೊಡುತ್ತೆ ಸರ್. ಒತ್ತಾಯ ಮಾಡಿದ್ರೆ ಪ್ರೋತ್ಸಾಹ ಕೊಟ್ಟಂಗಲ್ವಾ ಸರ್? ಈಗ ನಮ್ಗೆ ಟಾರ್ಗೆಟ್ ಮಾಡಿ ಅಧಿಕಾರಿಗಳ ಮುಖೇನ ಒತ್ತಡ ಕೊಟ್ಟಾಗ, ನಮ್ಗೆ ಒತ್ತಡ ಮಾಡಿದಾಗ ನಾವು ಇನ್ನೊಬ್ರಿಗೆ ಒತ್ತಡ ಮಾಡ್ಬೇಕಾಗುತ್ತಲ್ಲ. ಲೋಕೇಶ್ ಅವರೇ, ನೀವು ಬೀದಿಯಲ್ಲಿ ನಿಂತು ಸೇಲ್ ಮಾಡೋದಕ್ಕಂತ ಆಗಲ್ವಲ್ಲ, ಸಿಗ್ನಲ್ ಅಲ್ಲಿ ನಿಂತು ತಗೊಳ್ತೀರಾ ಅಂತ ಸೇಲ್ ಮಾಡೋದಕ್ಕಾಗಲ್ಲ, ಅದು ಮದ್ಯ ಅದು ಇಲ್ಲ ಸರ್. ಸೊ ಹೆಂಗ್ರಿ ರೀಚ್ ಆಗೋದು ಹೆಂಗೆ ನೀವು? ಸರ್ ನೋಡಿ, 1965 ಕಾಯ್ದೆಗಳು ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳು ಸರ್, ಅವಾಗ 1965 ಕಾಯ್ದೆ, ಎಕ್ಸೈಸ್ ಆಕ್ಟ್ ಕಾಯ್ದೆ ಬಂದಾಗ ಬರೀ 70 ಕೋಟಿ ರೆವಿನ್ಯೂ ಇತ್ತು. 65ರಿಂದ 70 ಕೋಟಿ ಇದ್ದಿತ್ತು. 2003ರಲ್ಲಿ ನಮ್ಮ ತೆರಿಗೆ ರಹಿತ ಮದ್ಯನ ಮತ್ತು ಸಾರಾಯಿ ಸೇರಿ 1,500 ಕೋಟಿ ಇತ್ತು 2003ರಲ್ಲಿ. ಸರ್, ಎಸ್ ಎಂ ಕೃಷ್ಣ ಸಾಹೇಬ್ರು ಅವಾಗ ಸೆಕೆಂಡ್ಸ್ ನಿಲ್ಲಿಸಿ ನಂಬರ್ 1 ಮಾಡಿದ್ಮೇಲೆ 2003ರಿಂದ 2025-26ನೇ ಸಾಲಿಗೆ 38,000 ಕೋಟಿ ರೆವಿನ್ಯೂ ಈ ಸರ್ಕಾರ ಟಾರ್ಗೆಟ್ ಮಾಡ್ಕೊಂಡು ತಗೊಂಡ್ಬಂದಿದೆ. ಪ್ರತಿ ವರ್ಷ ಬರೀ ಡ್ಯೂಟಿ ರೈಸ್ ಮಾಡ್ಕೊಂಡು ನಮಗೆ ಇಂಡೈರೆಕ್ಟ್ ಆಗಿ ತೆರಿಗೆಗಳು ಹಾಕೊಂಡು ಸರ್ಕಾರ ವಸೂಲ್ ಮಾಡುತ್ತೆ ಹೊರತು ಯಾವುದೇ ಕಂಡ್ರೆ ನಮ್ ಕಷ್ಟ ಸುಖ ಕೇಳ್ತಲ್ಲ ರಿಟೇಲ್ನವ್ರದ್ದು. ಲೋಕೇಶ್ ಅವರೇ ಮಾತಾಡ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.